ಚೆನ್ನಾಗಿದೆ ರಮ್ಯಾ, ನಿಜ ಹೇಳಿ. ಪ್ರಾಮಿಸು. ಕಂಗ್ರ್ಯಾಚುಲೇಷನ್ಸ್ ರಮ್ಯಾ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಳೆ ಬಂತು, ಚೆನ್ನಾಗಿ ಮಳೆ ಬಂದು ಈಗ ಸ್ಟಾಪ್ ಆಗಿದೆ. ನಾವು ಸುಮಾರು ಹೊತ್ತಿಂದ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ಹೋಗೋಕ್ಕೆ ಆಗಿಲ್ಲ. ಈಗ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ನವೀನ್ ಬಂದು ನಮ್ಮ ಅಕ್ಕ ಅವ್ರ ಸೈಟ್ ಹತ್ರ ಇದ್ದಾರೆ. ಸೊ ಈಗ ಅಲ್ಲಿ ಏನೋ ಮೋಟ್ರು ಏನೋ ಇಳಿಸ್ತಾ ಇದ್ದಾರೆ ಅಂತ ಪೂಜೆ ಮಾಡಿಬಿಟ್ಟು ಹೊರಗಡೆ ಶಾಪಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಾಗಿ ನಾವು ಪ್ಲ್ಯಾನ್ ಮಾಡಿದ್ದು ನೆನ್ನೆ ಆಯಿತಾ, ನೆನ್ನೆ ಆಗಲೇ ಇಲ್ಲ, ಅಮ್ಮಂಗೆ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಹೋಗೋದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇನ್ನು ಇವತ್ತು ಅನ್ಕೋತಾನೆ ಇದ್ದೀವಿ, ಮಧ್ಯಾಹ್ನದಿಂದ ಮಳೆ ಬಂತು, ಒಂದೆರಡು ಸಲ ಕಂಟಿನ್ಯೂಸ್ ಆಗಿ ಮಳೆ ಬಂತು. ಸೊ ಹೋಗೋಕ್ಕಾಗಿಲ್ಲ. ಈಗ ಟೈಮ್ ಬಂದು ಎಷ್ಟು 6:30 6:45 ಆಗಿದೆ. ಸೊ ಅಥರ್ವ ಏನು ಆಟ ಆಡ್ತಾ ಇದೀಯಾ? ಅದು ಪೊರ್ಕೆ ಇಟ್ಕೊಂಡು. ಅವನು ಇವನ್ ನೋಡ್ಕೊಂಡು ಅವನು ಬಂಟುನು ನಗದ್ ನೋಡು ನಗದು. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನನ್ನ ಬರ್ಡೇ ಶಾಪಿಂಗ್ ಇನ್ನೂ ಆಗೇ ಇಲ್ಲ. ನೋಡೋಣ, ಹೊರಗಡೆ ಹೋದಾಗ ಯಾವ್ದಾದ್ರು ಇಷ್ಟ ಆದರೆ ತೊಗೊತೀನಿ, ಇಲ್ಲ ಅಂದರೆ ಏನೇ ಹೋಗ್ಬೇಕಂತ ಏನು ಫೋನ್ ಮಾಡ್ತೀನಿ ಅಂದ್ರ ನೀನೇ ಫೋನ್ ಮಾಡು. ಅಲ್ಲಿ ಇರೋದು ನಿಮ್ಮ ಮನೆಯವ್ರದ್ದು ಒಂದೇ ಫೋನಲ್ಲಿ ಬಾವ ಮರ್ತ್ಬಿಟ್ಟೋಗಿಲ್ವಾ? ಏನೋ ಮೋಟ್ರ್ ಇಳಿಸ್ತವ್ರಂತಲ್ಲ. ಹೆಂಗ್ರಿತ್ತು ಮಾದಪ್ಪನ ದರ್ಶನ ಎಲ್ಲ? ಹೆಂಗಾಯ್ತು? ಚೆನ್ನಾಗಾಯ್ತಾ? ಅದೇ ಒಂದು ನೈಟು ಅಲ್ಲಿ ಆಲ್ಟ್ ಆದ್ರೆ ಒಂಥರ ಚೆನ್ನಾಗಿರುತ್ತೆ. ನೀರೈತೆ ನೋಡು. ಥರ ನಾವು ಯಾವಾಗ ಡ್ಯಾಡಿ ಕರ್ಕೊಂಡೋಗಿತ್ತಲ್ಲ ಅವಾಗ ಹೋಗಿದ್ದು ಲಾಸ್ಟ್ ಆ ಥರ ಆಲ್ಟಿಂಗ್ಗೆ. ಇನ್ನು ಹೋಗೇ ಇಲ್ಲ ನಾವು. ಚೆನ್ನಾಗಿರುತ್ತೆ, ಒಂದ್ಸಲ ಪ್ಲಾನ್ ಮಾಡಿ. ಏ ನೀರೆಲ್ಲ ಗುಡ್ಸ್ಬಿಡ ಮಗ್ನೆ, ಯಾಕೆ? ಹೋಗು ಇಟ್ಬಿಟ್ಟು ಬರೋಗು. ಅಯ್ಯೋ ಹೋಗು ಇಡೋಗೋಯ್ತು. ಅಲ್ಲಿ ಇಲ್ಲಿ ಜಾರ್ತಾನೆ ಅವನು. ಫುಲ್ಲು ಜಾರ್ತಿಯ ಬಂಟು. ಇನ್ನೂ ಅದೆಷ್ಟೋ ಇದನ್ನ ಬಿಡೋಷ್ಟರಲ್ಲಿ ಆಗುತ್ತೆ ಬನ್ನಿ ಅಂತ ಅಂದ್ರು. ಬಿಟ್ಬಿಡ್ಲಿ ಸುಮ್ನಿರು, ಅಲ್ಲಿ ಹೋಗೋ ಮೇಲೆ ಗಾಳಿಲಿ ನಿಂತ್ಕೊಳಕ್ಕಾಗಲ್ಲ. ಗಾಳಿ ಅಂದ ತಕ್ಷಣ ಇವನೊಂದು ಹಾಡು ಹೇಳ್ತಾನೆ, ತಂಪು ಗಾಳಿಯೋ ಅಂತ. ಆಯ್ತಾ? ತಂಪು ಗಾಳಿಯೋ ಅಂತ ಎಲ್ಲೂ ಬರಲ್ಲ ಅಂತ ನನ್ಗನ್ಸುತ್ತೆ. ಇದು ಯಾಕ್ರೋ ಹಿಂಗ ಆಡ್ತಾ ಇದ್ದೀರಾ? ಆಮೇಲೆ ಬಾ ಪ್ರಿಯೋ ಗುಣ ಪ್ರೀತಿ ಮಾಡೋಣ. ನನಗೆ ಲಿರಿಕ್ ಗೊತ್ತಿರಲ್ಲ. ಆಮೇಲೆ ರಾತ್ರಿ ಹೊತ್ತು ಗೊತ್ತಿಲ್ಲ. ಬಿರನೆ ಸ್ಪರ್ಶವು ಆ ಲೈನ್ ಒಂದು ಬರುತ್ತೆ. ಡ್ಯಾನ್ಸ್ ಬಂಟ. ನಂಗೆ ಯಾಕೋ ಇವತ್ತು ನಾವು ಶಾಪಿಂಗ್ ಹೋಗ್ತೀವಿ ಅಂತ ಅನ್ನಿಸ್ತಾನೆ ಇಲ್ಲ. ಮಾಲಲ್ಲಿ ಶಾಪಿಂಗ್ ಮಾಡೋದು. ಅವ್ನು ಗೇಮ್ ಮಾಡಬೇಕು, ನಾನು ಶಾಪಿಂಗ್ ಮಾಡಬೇಕು. ಏನಿಲ್ಲ ಕಣೆ, ಒಂದು ಬರ್ಡೇ ಡ್ರೆಸ್ ತಗೊತೀನಿ ಅಷ್ಟೇ. ಟಿ ಶರ್ಟ್ ಗೇಮ್ ಮತ್ತೆ ಟಿ ಶರ್ಟ್ ತಗೋತಾನಂತೆ. ಇನ್ನೂ ಅದೆಷ್ಟೋ ಇದನ್ನ ಬಿಡೋಷ್ಟರಲ್ಲಿ ಆಗುತ್ತೆ ಬನ್ನಿ ಅಂತ ಅಂದ್ರು. ಬಿಟ್ಬಿಡ್ಲಿ ಸುಮ್ನಿರು, ಅಲ್ಲಿ ಹೋಗೋ ಮೇಲೆ ಗಾಳಿಲಿ ನಿಂತ್ಕೊಳಕ್ಕಾಗಲ್ಲ. ಗಾಳಿ ಅಂದ ತಕ್ಷಣ ಇವನೊಂದು ಹಾಡು ಹೇಳ್ತಾನೆ, ತಂಪು ಗಾಳಿಯೋ ಅಂತ. ಆಯ್ತಾ?
ಹಾ ಹಾ ತಂಪು ಗಾಳಿಯು ಅಂತ ಎಲ್ಲೂ ಬರಲ್ಲ ಅಂತ ನನ್ಗನ್ಸುತ್ತೆ. ಇದು ಯಾಕ್ರೋ ಹಿಂಗ ಆಡ್ತಾ ಇದ್ದೀರಾ? ಹಾ ಆಮೇಲೆ ಬಾ ಪ್ರಿಯೋ ಗುಣ ಪ್ರೀತಿ ಮಾಡೋಣ. ನನಗೆ ಲಿರಿಕ್ ಗೊತ್ತಿರಲ್ಲ. ಆಮೇಲೆ ರಾತ್ರಿ ಹೊತ್ತು ಗೊತ್ತಿಲ್ಲ. ಬೇರೆ ಬೇರೆನೆ ಸ್ಪರ್ಶವು ಸ್ಪರ್ಶವು ಆ ಲೈನ್ ಒಂದು ಬರುತ್ತೆ. ಡ್ಯಾನ್ಸ್ ಡ್ಯಾನ್ಸ್ ಬಂಟ. ನಂಗೆ ಯಾಕೋ ಇವತ್ತು ನಾವು ಶಾಪಿಂಗ್ ಹೋಗ್ತೀವಿ ಅಂತ ಅನ್ನಿಸ್ತಾನೆ ಇಲ್ಲ. ಮಾಲಲ್ಲಿ ಶಾಪಿಂಗ್ ಮಾಡೋದು. ಅವ್ನು ಗೇಮ್ ಆಡಬೇಕು, ನಾನು ಶಾಪಿಂಗ್ ಮಾಡಬೇಕು. ಏನಿಲ್ಲ ಕಣೆ, ಒಂದು ಬರ್ಡೇ ಡ್ರೆಸ್ ತಗೊತೀನಿ ಅಷ್ಟೇ. ಟಿ ಶರ್ಟ್ ಗೇಮ್ ಮತ್ತೆ ಟಿ ಶರ್ಟ್ ತಗೋತಾನಂತೆ. ಹೆಂಗ ಹೋಗದ್ರು? ಕಾರೇ ತಗೋತಾನಂತೆ. ಏನ್ ಡೌಗಳು? ಸ್ಪೀಡಾಗಿ ಗಾಡಿ ಓಡಿಸ್ಕೊಂಡು. ಯಾವ ಸಂಗು ಬೇಡ, ಸುಮ್ನಿರಪ್ಪ. ಶೆಕೆ ಐತೈತೆ. ಮಳೆ ಮತ್ತೆ ಬರುತ್ತಾ? ಬರಲ್ಲ ಅನ್ಸುತ್ತೆ ಅಲ್ವಾ? ಮತ್ತೇನ್ ಬರಲ್ಲ ಮಳೆ. ಕಡೆ ಈಗ ಕರ್ಕೊಂಡ್ ಚಿಕ್ಕಪ್ಪನ್ ಕರ್ಕೊಂಡು ಈಗ ಕಾರ್ ತಗೊಂಡ್ ಹೋಗೋಣ. ಒಂದು ಬ್ಯಾಗ್ ಐತಿ, ಪ್ಯಾಕ್ ಮಾಡ್ಕೊಡ್ತೀನಿ. ಹುಡುಗಿ ಹೊಡೋಯ್ತೀನಿ ನಮ್ಮ ಮನೆಯಿಂದ. ಯಾಕೆ ಶಿವಮಮ್ಮನ ಕಾರೇ ತಗೊಂಡ್ ಹೋಗೋಣ? ಅಷ್ಟೊಂದು ಇಷ್ಟನಾ ಶಿವಮಮ್ಮನ ಕಾರು? ಡನ್. ಫಸ್ಟ್ ಚಾಮುಂಡೇಶ್ವರಿ ಲೇಔಟಿಗೆ ಹೋಗೋಣ. ಅಲ್ಲಿಗೆನೆ ಇಲ್ಲ ಐತಲ್ಲ ಸೌಮ್ಯ ಮಮ್ಮಿ ಕೈಯಲ್ಲಿ. ಅಯ್ಯೋ ಇಲ್ಲೇ ಮಡಿಕೊಂಡ್ರೆ ಅಲ್ಲಿ ಮೇನ್ ಎಂಟ್ರೆನ್ಸ್ ಅಲ್ಲೇ ಬ್ಲಾಕ್ ಮಾಡಿಸ್ಬಿಟ್ರೆ ಗೇಟು ಮೇಲೆ ಹೋಗೋ ಕಡೆಗೆ ಬೇಡ ಸುಮ್ಮನೆ ಬರುತ್ತೆ. ಫ್ರೆಂಡ್ಸ್ ನೋಡಿ ಎಷ್ಟೊತ್ತಿಗೆ ಶಾಪಿಂಗ್ಗೆ ಅಂತ ಹೋಗ್ತಾ ಇದೀವಿ. ಈಗ ಆಲ್ರೆಡಿ 8 ಗಂಟೆ. ಇಂಗುಲಾಂಬಿಕಾ ಅಂತನ? ಇಂಗುಲಾಂಬಿಕಾ ವೈನ್ಸ್. ಅಯ್ಯೋ ಹೆಸರು ಕೇಳಿ ರ್ಯಾಂಕ್ ಯಾವುದು? ರ್ಯಾಂಕ್ 1. ರ್ಯಾಂಕ್ 1 ಏನು ಇಷ್ಟೊಂದು ಟ್ರಾಫಿಕ್ ಇದೆ? ವೀಕೆಂಡ್ ಅಮ್ಮ, ವೀಕೆಂಡ್. ಜನ ವೀಕೆಂಡ್ಸ್ ಅಲ್ಲಿ ಮನೆಯಿಂದ ಆಚೆಲೇ ಇರ್ತಾರೆ, ಮನೇಲಿ ಇರಲ್ಲ ಜಾಸ್ತಿ. ನನ್ಗೆ ಆಕ್ಚುಲಿ ಹೊಟ್ಟೆ ಹಸಿತಾ ಇದೆ ಗೊತ್ತಾ? ನನಗೇನು ಹೊಟ್ಟೆ ತುಂಬಿ ವಾಂತಿ ಮಾಡಂಗ ಐತೈತಾ? ಏನಾಯ್ತಾಯ್ತು? ನೀವು ಸಂಜೆ ಟೀ ಆದ್ರೂ ಕುಡಿದ್ರಿ ತಾನೆ? ನಿಜ ನಂಗೆ ಈ ಆನ್ಲೈನ್ ಶಾಪಿಂಗ್ಗೆ ಬೆಟರ್ ಅಂತ ಅನ್ಸೋದು ಇದೇ ಉದ್ದೇಶಕ್ಕೆ. ಕಲೆಕ್ಷನ್ ಸಿಗಲ್ಲ, ಪೆಟ್ರೋಲ್ ವೇಸ್ಟು, ಟೈಮ್ ವೇಸ್ಟು, ಎನರ್ಜಿ ವೇಸ್ಟು. ಏನು ಮಾಡೋಕ್ಕಾಗಲ್ಲ. ನೋಡೋಣ.
ಈಗ ಆಲ್ರೆಡಿ ನಾವು ನೆಕ್ಸಸ್ ಮಾಲ್ಗೆ ಹೋಗಿದ್ವಿ, ಬಟ್ ನಂಗೆ ಅಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ, ಅದಕ್ಕೆ ಹಾಂ ಇದರಲ್ಲಿ ಗರುಡ ಮಾಲ್. ಫೈನಲಿ ಶಾಪಿಂಗ್ ಮುಗಿಸಿದ್ವಿ. ನಾನು ಬರ್ಡೇಗೆ ಅಂತ ಒಂದು ಡ್ರೆಸ್ನ ತೊಗೊಂಡೆ. ಸೊ ಅಷ್ಟೇ, ಜಾಸ್ತಿ ತೊಗೊಳ್ಳಿಲ್ಲ, ಒಂದೇ ತೊಗೊಂಡಿದ್ದು. ನಂಗೆ ಅಷ್ಟೊಂದು ಕಲೆಕ್ಷನ್ಸು ಇಷ್ಟ ಆಗಲಿಲ್ಲ, ಬಟ್ ಇದು ಇಷ್ಟ ಆಯಿತು, ಓಕೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಆಮೇಲೆ ಚಿಂಟು ಮತ್ತು ಅಥರ್ವ KFC ತಿನ್ನಬೇಕು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಅವ್ರಿಗೆ KFC ತಿನ್ಸಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಆಗಲೇ ತುಂಬ ಟೈಮ್ ಆಗಿಬಿಟ್ಟಿತ್ತು. ಅವ್ರು ಸ್ವಲ್ಪ ಡೆಲಿವರಿ ಕೊಡೋದು ಕೂಡ ಸ್ವಲ್ಪ ಲೇಟ್ ಆಯಿತು. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಜೊತೆಗೆ ಹೊಟ್ಟೆ ಕೂಡ ಹಸಿತಾಯಿತು. ಸೊ ಇವರು ಎಲ್ಲ ತಿಂದಿದ್ದಾಯಿತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಪಾಲಕ್ ಗ್ರೇವಿ ಆ್ಯಂಡ್ ಗೀ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಯೂಶ್ವಲಿ ಚಪಾತಿ ಅಥರ್ವಂಗೆ ತುಂಬ ಇಷ್ಟ ಆಗುತ್ತೆ, ಬಟ್ ನವೀನ್ ಅವ್ರಿಗೆ ರೈಸ್ ಐಟಮ್ ಇಷ್ಟ ಆಗುತ್ತೆ. ನಾನು ಅದಕ್ಕೇ ರೈಸ್ ಐಟಮ್ ಮಾಡೋಣ ಇವತ್ತು ಅಂತ ಅಂದ್ಬಿಟ್ಟು ಗೀ ರೈಸ್ ಮಾಡ್ತಾಯಿದ್ದೀನಿ. ಗೀ ರೈಸ್ ಮಾಡಿ ತುಂಬ ದಿನ ಆಗಿತ್ತು. ಬಿರಿಯಾನಿ ಇದನ್ನೆಲ್ಲ ಯೂಶ್ವಲಿ ಮಾಡ್ಕೊತಾ ಇರ್ತೀವಿ, ಬಟ್ ಗೀ ರೈಸ್ ಮಾಡಿ ತುಂಬ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನಮ್ಮ ಅಥರ್ವ ಸೊಪ್ಪು ಇದನ್ನೆಲ್ಲ ಡೈರೆಕ್ಟಾಗಿ ತಿನ್ನೋದಕ್ಕೆ ಸ್ವಲ್ಪ ನಖರ ಮಾಡ್ತಾನೆ. ಹಾಗಾಗಿ ಈ ಥರ ಇಂಡೈರೆಕ್ಟಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾನೆ. ಟೇಸ್ಟು ಅಷ್ಟೇ ಅದ್ಭುತವಾಗಿರುತ್ತೆ. ಅದಕ್ಕೇ ಪಾಲಕ್ ಗ್ರೇವಿನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಕಡೆ ಗೀ ರೈಸ್ ಕೂಡ ರೆಡಿ ಆಗ್ತಾಯಿದೆ. ಈ ಸಂಡೇ ಟೈಮ್ ಏನು ಗೊತ್ತಾ, ಬೆಳಿಗ್ಗೆನೇ ಈ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಹೋಲ್ ಡೇ ಫ್ರೀ ಆಗಿರ್ಬೋದು. ಹೆಣ್ಮಕ್ಳಿಗೆ ಈ ಅಡುಗೆದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋದು, ಮಧ್ಯಾಹ್ನ ಲಂಚ್ ಏನು ಮಾಡೋದು, ರಾತ್ರಿಗೆ ಡಿನ್ನರ್ ಏನು ಮಾಡೋದು. ಬಟ್ ಸಕ್ಕದಾಗಿತ್ತು ಗೀ ರೈಸ್ ಆ್ಯಂಡ್ ಪಾಲಕ್ ಗ್ರೇವಿ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನವೀನವ್ರಿಗೂ ಕೂಡ ಬಡಿಸ್ಕೊಟ್ಟಿದ್ದೀನಿ. ಅವರು ಕೂಡ ಊಟ ಮಾಡ್ತಾ ಕೂತ್ಕೊಂಡಿದ್ದಾರೆ. ಟೇಸ್ಟು ಅಷ್ಟೇ ಚೆನ್ನಾಗಿ ಬಂದಿತ್ತು. ನನಗೆ ಇಷ್ಟ ಈ ಥರ ಗೀ ರೈಸು ಮತ್ತು ಕುಷ್ಕ ಈ ಥರ ಎಲ್ಲ ಮಾಡ್ಕೊಂಡು ಗ್ರೇವಿ ಮಾಡ್ಕೊಳ್ಳೋದು. ನಿಜ ಹೇಳಿ, ನಿಂಗೆ ಇಷ್ಟ ಆಯ್ತಾ? ನೀವು ಗ್ರೇವಿ ಜೊತೆ ತಿಂದಿಲ್ವಾ? ಸೊ ಫ್ರೆಂಡ್ಸ್, ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಿಮ್ಮ ಜೊತೆ ಇನ್ನೊಂದು ಗುಡ್ ನ್ಯೂಸ್ನ ಶೇರ್ ಮಾಡ್ತಾ ಇದ್ದೀನಿ. ಅದೇನಂತ ಅಂದರೆ, ನಮ್ಮ ಇನ್ಸ್ಟಾ ಫ್ಯಾಮಿಲಿಯಲ್ಲಿ ಈ ಕಡೆ ನಮ್ಮ ಇನ್ಸ್ಟಾ ಫ್ಯಾಮಿಲಿ ಈಗ 2.5 ಲಕ್ಷ ಜನ, ಅಂದರೆ 250,000. ಸೊ ಖುಷಿ ಆಗ್ತಾ ಇದೆ ನಮಗೆ, ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಸ್ಟ್ರಗಲ್ ಇದೆ ಇದ್ರ ಹಿಂದೆ, ತುಂಬ ಎಫರ್ಟ್ಸ್ ಇದೆ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಇದೆ. ತುಂಬ ಖುಷಿ ಆಗ್ತಾ ಇದೆ ಇವತ್ತು ನನಗೆ. ಅದಕ್ಕೆ ಒಂದು ಪುಟ್ಟದಾಗ ಒಂದು ಸೆಲೆಬ್ರೇಷನ್ ಮಾಡೋಣ. ಯಾಕಂದರೆ ಯೂಟ್ಯೂಬಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದಾಗಲೂ ನಾವು ಮನೆಯಲ್ಲೇ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇವತ್ತು ಇನ್ಸ್ಟಾಗ್ರಾಮಲ್ಲಿ 2.5 ಲಕ್ಷ ಜನ ಫಾಲೋವರ್ಸ್ ಆಗಿದ್ದಾರೆ. ಸೊ ಏನೋ ಖುಷಿನ ಒಂದು ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಪಾರ್ಟಿ ಹಾಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಕೇಕ್ ಕೂಡ ಆಲ್ರೆಡಿ ಬಂದಿದೆ. ದರ್ಶ್ ಬೇಕರ್ಸ್, ಟಿಕೆ ಲೇಔಟಲ್ಲಿ ದರ್ಶ್ ಬೇಕರ್ಸ್ ಅಂತ ಇದೆ. ನಾನು ಆರ್ಯನ್ ಬರ್ಡೇಗೆ ಕೇಕ್ನ ಕಸ್ಟಮೈಸ್ ಮಾಡಿಸಿದೆ ನೋಡಿ, ಆರ್ಡರ್ ಕೊಟ್ಟು. ಸೊ ಅಲ್ಲಿಂದನೇ ಈ ಸಲನೂ ಕೂಡ ತರಿಸಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನವೀನ್, ನಿಂಗೆ ಹೆಂಗೆ ಅನಿಸ್ತಾ ಇದೆ? ನನಗೂ ತುಂಬ ಖುಷಿ ಆಗ್ತದೆ. ಏನು ಗೊತ್ತಾ, ಇವತ್ತಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಾಂಪಿಟೇಷನ್ ಇದೆ. ತುಂಬ ಕಾಂಪಿಟೇಷನ್, ಜನಗಳ ಮನಸ್ಸಿಗೆ ಎಲ್ಲದಿದೆಯಲ್ಲ, ನಿಜವಾಗ್ಲೂ ಈಸಿ ಅಲ್ಲ ಅದು. ಏನು ಗೊತ್ತಾ, ನಾವು ತೀರ ನೋಡ್ದಂಗೆ ಸ್ವಂತದವರು ಹತ್ರದವರೇ ಸಪೋರ್ಟ್ ಮಾಡಲ್ಲ. ಹೌದು, ನಮ್ಮ ಸಂಬಂಧಿಕರೇ ನಮ್ಮನ್ನು ಫಾಲೋ ಮಾಡ್ತಿರಲ್ಲ, ಅವರೇ ನಮಗೆ ಲೈಕ್ ಕೊಡಲ್ಲ. ಇಂಥ ಇದರಲ್ಲಿ ನಾವು ಯಾರು ಅಂತ ನಿಮಗೆ ಗೊತ್ತಿರಲ್ಲ, ನಾವು ಯಾವ ಊರು ಅಂತ ಗೊತ್ತಿರಲ್ಲ. ಯಾವುದೋ ಒಂದು ವಿಡಿಯೋ ನೋಡ್ತೀರಾ, ಅದು ಇಷ್ಟ ಆಗುತ್ತೆ, ಏನೋ ನಿಮ್ಮ ಲೈಫ್ಗೆ ಹತ್ರ ಅನಿಸಿರ್ಬೋದು, ಅಥವಾ ಏನೋ ಒಂದು ಕಂಟೆಂಟ್ ವಿಡಿಯೋಗಳಾಗಿರ್ಬೋದು, ಅಥವಾ ಇನ್ನೊಂದು ಅದೇನೋ ನಿಮ್ಗೆ ಇಷ್ಟಪಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಸಂಬಂಧಗಳು ಇಲ್ಲೇ ಉಟ್ಕೊಂಡ್ಬಿಟ್ಟಿರ್ತದೆ. ಅಣ್ಣ ಅಂತೀರಾ, ಭಾವ ಅಂತೀರಾ, ಅಕ್ಕ ಅಂತೀರಾ, ಅತ್ತಿಗೆ ಅಂತೀರಾ, ಎಷ್ಟು ಪ್ರೀತಿ ಕೊಡ್ತೀರಾ ಅಂದರೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು, ಎಲ್ರಿಗೂ ನಾವು ಚಿರಋಣಿ ಆಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅದು ಚಿಕ್ಕ ಪದ, ಬಟ್ ಇಷ್ಟೆಲ್ಲ ಪ್ರೀತಿ ಕೊಡೋದಕ್ಕೆ ದರ್ಶನ್ ಅವ್ರು ಹೇಳ್ತಾರಲ್ಲ, ನನಗೆ ನಮ್ಮ ಚರ್ಮ ಸುಲ್ ನಿಮ್ಮ ಚಪ್ಪಲಿ ಮಾಡಿಕೊಟ್ರು ಕಡಿಮೆ ಅಂತಾರಲ್ಲ, ಸೊ ಅಷ್ಟೇ ಪ್ರೀತಿ ಕೊಡ್ತೀರಾ, ಅದು ಭಾಳ ಖುಷಿ ಆಗುತ್ತೆ. ಯಾಕಂದರೆ ಇವತ್ತು ಫಾಲೋವರ್ಸ್ ಆಗೋದಿದೆಯಲ್ಲ,
ಖಂಡಿತವಾಗ್ಲೂ ಈಸಿ ಅಲ್ಲವೇ ಅಲ್ಲ. ಟ್ಯಾಲೆಂಟ್ ಇರುತ್ತೆ ಬಟ್ ಅವ್ರಿಗೆ ಫಾಲೋವರ್ಸೇ ಆಗ್ತಿರಲ್ಲ, ತುಂಬ ಕಷ್ಟ ಇದೆ. ನಮ್ಮ ಜರ್ನಿ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಈಸಿಯಾಗಿಯೇ ಬಂತು, ಯಾಕಂದರೆ ನಾವು ಟಿಕ್ಟಾಕಿಂದ ಜನಗಳಿಗೆ ಪರಿಚಯ ಆಗಿಬಿಟ್ಟಿದ್ವಿ. ಅಯ್ಯೋ ನಾವು ಎಷ್ಟು ಹುಡುಕಿದೀವಿ ಗೊತ್ತಾ ನಿಮ್ಮನ್ನ ಅಂತೆಲ್ಲ ಹೇಳಿ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಖುಷಿ ಪಡ್ತಾ ಇದ್ರಿ. ಅದನ್ನೆಲ್ಲ ನೋಡಿದಾಗಲೂ ತುಂಬ ಖುಷಿ ಆಗ್ತಿತ್ತು. ನನ್ನ ಯೂಟ್ಯೂಬಲ್ಲೂ ಅಷ್ಟೇ 1,00,000 ಸಬ್ಸ್ಕ್ರೈಬರ್ಸು ಆಗೋದು ಸುಲಭ ಅಲ್ವೇ ಅಲ್ಲ. ನಾನು ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಆ್ಯಂಡ್ ಅಷ್ಟು ಪ್ರೀತಿ, ಅಷ್ಟು ಇನ್ಸ್ಟಾಗ್ರಾಮಲ್ಲಿ ಯಾವ್ದಾದ್ರು ವಿಡಿಯೋ ವೈರಲ್ ಆಗಿ ಬೇಕಾದ್ರೆ ಫಾಲೋವರ್ಸ್ ಗೇನ್ ಆಗ್ಬೋದು. ಬಟ್ ಯೂಟ್ಯೂಬು ಸುಮ್ಮನೆ ಅಲ್ವೇ ಅಲ್ಲ. ಸಬ್ಸ್ಕ್ರೈಬರ್ಸ್ 10,000 ಮಾಡ್ಕೊಳ್ಳೋದು ಬಹಳ ಕಷ್ಟದ ವಿಷಯ. ಕಷ್ಟ ಇದೆ. ಅದರಲ್ಲಿ 1,00,000 ಪ್ಲಸ್ ಸಬ್ಸ್ಕ್ರೈಬರ್ ಇದ್ದಾರೆ. ಅದರಲ್ಲಿ ಮುಂಚೆ ಕಾಂಪಿಟೇಷನ್ ಕಡಿಮೆ ಇತ್ತು. ಏನಂದ್ರೆ ಇದ್ರ ಉದ್ದೇಶ ಎಲ್ಲರೂ ಮಾಡಬಾರ್ದು ಅಂತಲ್ಲ, ಎಲ್ರಿಗೂ ಇದು ವೇದಿಕೆ ಆಯ್ತಾ, ಎಲ್ಲರೂ ಪ್ರಯತ್ನ ಪಟ್ಟರೆ ಆಗುತ್ತೆ. ಇದೊಂದು ವೇದಿಕೆ. ಬಟ್ ಏನಪ್ಪಾ ಅಂದ್ರೆ ಆಸಕ್ತಿ ಇರಬೇಕು, ಪ್ಯಾಷನ್ ಇರಬೇಕು. ಏನೋ ಬೇರೆ ಒಂದು ರೀಸನ್ ಇಟ್ಕೊಂಡು ನಾನು ಎಲ್ಲರೂ ಮಾಡ್ತಾರಲ್ಲ ಅಂತ ನಾವು ಮಾಡೋದಕ್ಕೆ ಹೋದ್ರೆ ಅಲ್ಲಿ ಸಕ್ಸಸ್ ಸಿಗಲ್ಲ. ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದು, ಪ್ಯಾಷನ್ ಇದ್ದು, ನಾನು ಈ ತರ ಬ್ಲಾಗರ್ ಆಗಬೇಕು, ನಾನು ಈ ತರ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಆಸಕ್ತಿ ಇಟ್ಟು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಖಂಡಿತವಾಗ್ಲೂ ಸಕ್ಸಸ್. ಎಲ್ಲರೂ 0 ಇಂದಾನೆ ಸ್ಟಾರ್ಟ್ ಆಗೋದು. 1,00,000 ಆಗಬೇಕು ಅಂದ್ರೆ 0 ಇಂದಾನೆ. 0 ಇಲ್ಲ ಅಂದ್ರೆ 1,00,000 ಆಗಲ್ಲ. 99,999 ಆಗುತ್ತೆ. ಸೊ ಹಂಗೆ ಒಂದೊಂದು ಸಬ್ಸ್ಕ್ರೈಬರು ಬಹಳ ಮುಖ್ಯ. ಹಾಗಾಗಿ ಯಾರೇ ಏನಾದರೂ ಹೊಸದಾಗಿ ಯೂಟ್ಯೂಬ್ ಮಾಡಬೇಕು ಅಥವಾ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ರೆ ಆಲ್ ದ ಬೆಸ್ಟ್. ಕನ್ಸಿಸ್ಟೆನ್ಸಿ ಇರಲಿ, ರೆಗ್ಯುಲರ್ ಆಗಿ ವಿಡಿಯೋ ಮಾಡಿ, ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಸೊ ಇದೊಂದು ಬೆಂಟೋ ಕೇಕ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಕಟ್ ಮಾಡಿಬಿಡೋಣ. ಮಾಡಿ ಇದನ್ನು ಇದು ಮಾಡಬೇಕಿತ್ತು ರೀ, ಇನ್ಸ್ಟಾಗ್ರಾಮ್ ಕ್ಲಿಪ್ಪಿಂಗ್ ತೊಗೋಬೇಕಿತ್ತು, ಅದಕ್ಕೆ ಆ್ಯಡ್ ಮಾಡ್ಬೋದಿತ್ತಲ್ಲ. ಖುಷಿ ಆಗ್ತಾ ಇದೆ ನನಗೆ. $50K. Yay! Wow. So congratulations. Congratulations, brother. Congratulations. Congratulations. Nice. ಚೆನ್ನಾಗಿ ಬರೋ ಇಟ್ಟು ಮಾಡೋದಕ್ಕೆ ನನ್ನ ಹೆಂಡತಿ ನನ್ನ ತಂಗಿ. ಸ್ಟಾರ್ಟ್. ಕಂಗ್ರ್ಯಾಚುಲೇಷನ್ಸ್ ಹೇಳೋ. ಕಂಗ್ರ್ಯಾಚುಲೇಷನ್ಸ್ ರಮ್ಯಾ. ಥ್ಯಾಂಕ್ ಯು. ಲಾ 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 ಲಾ. ಆದಷ್ಟು ಬೇಗ 500K ಆಗಲಿ. ಅದಾದ್ಮೇಲೆ 1 ಮಿಲಿಯನ್ ಆಗಲಿ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ನನ್ನ ಮೇಲೆ ಹೀಗೆ ಇರಲಿ, ಸಪೋರ್ಟ್ ಮಾಡಿ ಇದೇ ಥರ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಇನ್ನು ಜಾಸ್ತಿ ಫಾಲೋವರ್ಸ್ ಆಗಲಿ, ಜಾಸ್ತಿ ಫಾಲೋವರ್ಸ್ ಆಗಿ, ಲೈಕ್ ಆಗಿ. ಬ್ರೆಡ್ ಅಷ್ಟು ತಿನ್ನೋತಾ. ತಿನ್ಕೊಳ್ಳಿ. ಇದು ತೆಗೆದುಬಿಡಿ ಕ್ಯಾಂಡಲ್. ಫುಲ್ ಮೆಲ್ಟ್ ಹಾಕೋಬೇಕು ಇಲ್ಲಿ. ನವೀನ್ ಮೆಲ್ಟ್ ಆಗ ಅದನ್ನು ಇಟ್ಟಿಲ್ಲ ಕಣೋ. ಕ್ರೀಮ್ ಗೊತ್ತಿಲ್ಲ. ಮೆಲ್ಟ್ ಆಗ್ಬಿಡ್ತೈತೆ. ಒಂದು ಬಾಕ್ಸ್ ಏನೋ ತಗೋಬಾ ನವೀನ್. ಯಾವುದಕ್ಕೆ? ಇದನ್ನ ಇಡಕ್ಕೆ. ತಿನ್ಸ್ಬಿಡ್ಬೇಕಲ್ಲ, ವಿಡಿಯೋ ಮಾಡ್ತಾ ಇದೀನಿ. ಇಲ್ಲಿ ಮುಗಿಸಿ ನಾವೆಲ್ಲರೂ ಕೂಡ ವಿಜಯನಗರ ಫಸ್ಟ್ ಸ್ಟೇಜಲ್ಲಿರೋ ಅಂಥ ಏನದು ನವೀನದು ಪಾರ್ಟ್ನರ್ ಅನ್ನೋ ಅಂತ ಈ ಒಂದು ಸೆಲೆಬ್ರೇಷನ್ ಹಾಲಿಗೆ ಬಂದ್ವಿ. ಸೊ ಇಲ್ಲೆಲ್ಲ ಡೆಕೋರೇಟ್ ಆಗಿತ್ತು, ಖುಷಿ ಆಯಿತು. ಲಾಸ್ಟ್ ನಾನು ಆರ್ಯ ಕನ್ಸೀವ್ ಇದ್ದಾಗ ನಾನು ಮಾಮ್ ಟು ಬಿ ಮಾಡ್ಕೊಂಡಿದ್ನಲ್ಲ, ಅದಿಲ್ಲೇ ಮಾಡ್ಕೊಂಡಿದ್ದು. ನಮಗೆಲ್ಲ ಏನಂದರೆ ಈ ಸಣ್ಣ ಪುಟ್ಟದ್ರಲ್ಲಿ ನಿಜವಾಗ್ಲೂ ತುಂಬ ಖುಷಿ ಸಿಗುತ್ತೆ. ಕೆಲವ್ರಿಗೆ ಅನಿಸ್ಬೋದು 250K ಫಾಲೋವರ್ಸ್ ಇರೋದಕ್ಕೆ ಏನು 1 ಮಿಲಿಯನ್ಗಿರೋ ರೇಂಜ್ ಥರ ಸೆಲೆಬ್ರೇಷನ್ ಮಾಡ್ಕೋತಿದ್ದಾಳೆ ಅಂತ.
ಅಫ್ಕೋರ್ಸ್ ನಂಗೆ ಇದು ಒಂಥರ ದೊಡ್ಡ ವಿಷಯನೇ. 2.5 ಲಕ್ಷ ಜನನ ಸಂಪಾದನೆ ಮಾಡೋದು ನಿಜವಾಗ್ಲೂ ಈಸಿ ಅಲ್ಲ. ಯಾಕಂದರೆ ಆ ಜರ್ನಿಯಲ್ಲಿ ನನಗೆ ಗೊತ್ತು ಒಂದೊಂದು ಫಾಲೋ, ಒಂದೊಂದು ಲೈಕ್ ಆ್ಯಂಡ್ ಒಂದೊಂದು ಶೇರ್, ಕಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಂಗದು ತುಂಬಾ ದೊಡ್ಡ ವಿಷಯ. ಆ್ಯಂಡ್ ಆ ಸಣ್ಣ ಪುಟ್ಟ ವಿಚಾರಗಳನ್ನ ಸೆಲೆಬ್ರೇಟ್ ಮಾಡೋದಿದೆಯಲ್ಲ, ಅದರಲ್ಲಿ ನಮಗೆ ಜಾಸ್ತಿ ಖುಷಿ ಸಿಗುತ್ತೆ. ಆ್ಯಂಡ್ ಅದಕ್ಕೆ ನನ್ನ ಫ್ಯಾಮಿಲಿ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ನನ್ನ ಈ ಒಂದು ಏನು ಒಂದು ಪುಟ್ಟ ಗ್ರೋತಿಗೆ ನನ್ನ ಫ್ಯಾಮಿಲಿಯಿಂದ ಕೂಡ ಸಪೋರ್ಟ್ ಇದೆ. ಅವರು ಎಲ್ಲ ಸೇರಿ ನನ್ನ ಜೊತೆ ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋದ್ರಿಂದ ಹಿಡ್ದು, ನನ್ನ ಜೊತೆ ಅವರು ಕೂಡ ವಿಡಿಯೋ ಮಾಡೋದ್ರಿಂದ ಹಿಡ್ದು, ಅವರು ಬೆಳೀತಾ ನನ್ನನ್ನು ಬೆಳೆಸ್ತಾ ನಂಗೆ ಸಪೋರ್ಟಿವ್ ಆಗಿ ನನ್ನ ಫ್ಯಾಮಿಲಿ ಇದೆ. ಅವ್ರ ಜೊತೆ ಇದೊಂದು ಖುಷಿಯಾದ ವಿಚಾರನ ಶೇರ್ ಮಾಡಿಕೊಂಡು ನಿಮ್ಗಳ ಜೊತೆನೂ ಇದನ್ನು ಶೇರ್ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಇದರಲ್ಲಿ ನಾನು ಯಾವಾಗಲೂ ಬೇರೆಯವ್ರ ಒಪಿನಿಯನ್ ಬಗ್ಗೆ ನಾನು ಯಾವಾಗಲೂ ಬಾದರ್ ಮಾಡೋದೇ ಇಲ್ಲ. ಯಾಕಂದರೆ ನನಗೆ ಯಾವಾಗಲೂ ಅಷ್ಟೇ, ನನಗೇನು ಅನಿಸುತ್ತೆ ನಾನು ಅದನ್ನು ಮಾಡ್ತೀನಿ. ನನಗೇನು ಖುಷಿ ಕೊಡುತ್ತೆ ಅದನ್ನು ನಾನು ಮಾಡೋ ಅಂಥದ್ದು. ನನ್ನ ಲೈಫ್ ಹೀಗೆ ಇರಬೇಕು ಅಂತ ನಾನಷ್ಟೇ ಡಿಸೈಡ್ ಮಾಡ್ತೀನಿ. ಬೇರೆಯವ್ರ ಒಪಿನಿಯನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಯಾವಾಗ ಬೇರೆಯವ್ರ ಒಪಿನಿಯನ್ ಬಗ್ಗೆ ಯಾರು ಏನು ಅನ್ಕೋತಾರೋ ಅನ್ನೋದನ್ನ ಮೈಂಡಿಂದ ತೆಗೆದೇ ಇದ್ದರೆ ನಾವು ಜೀವನದಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ, ನನಗೇನು ಅನಿಸುತ್ತೆ ನಾನು ಅದನ್ನು ಮಾಡ್ತೀನಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮುಂದುವರೆದ್ರೆ ಖಂಡಿತವಾಗ್ಲೂ ನಾವು ಖುಷಿಯಾಗಿರ್ಬೋದು. ನಮಗೇನು ಅನಿಸುತ್ತೋ ಅದನ್ನು ಮಾಡ್ಬೋದು. ಇಲ್ಲ ಅಂತ ಅಂದರೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡೇ ನಮ್ಮ ಲೈಫ್ ವೇಸ್ಟ್ ಆಗಿಬಿಡುತ್ತೆ. ಆ್ಯಂಡ್ ಈಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಎಲ್ಲರೂ ಒಬ್ರಿಗೊಬ್ರು ಕೇಕನ್ನ ತಿನ್ನಿಸ್ಕೊಂಡು ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮಮ್ಮಂಗಂತೂ ನಾವೆಲ್ಲರೂ ಖುಷಿಯಾಗಿರೋದನ್ನ ನೋಡೋದೇ ಅವ್ರಿಗೆ ಖುಷಿ. ಸೊ ನನ್ನ ಮಕ್ಕಳು ಯಾವಾಗಲೂ ಇದೇ ಥರ ಇರಲಿ, ಯಾವಾಗಲೂ ಖುಷಿಯಾಗಿರಲಿ ಅಂತ ಅಂದ್ಬಿಟ್ಟು ಅಮ್ಮ ಯಾವಾಗಲೂ ಅನ್ಕೋತಾ ಇರ್ತಾರೆ. ಬಟ್ ಈ ಸಣ್ಣ ಪುಟ್ಟ ಫಂಕ್ಷನಲ್ಲಿ ಹಿಂಗೆಲ್ಲ ಬಂದು ಸೇರೋದು ಅದು ಎಲ್ರಿಗೂ ಖುಷಿಯಾದ ವಿಷಯ. ಈಗ ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ಅಲ್ಲಿ ಎಲ್ಲ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದ್ರಲ್ಲಿ ಇದೆಯಲ್ಲ ಮಜಾ, ಅದಂತೂ ಬೇರೆ ಥರ ಇರುತ್ತೆ. ಆ್ಯಂಡ್ ತುಂಬ ಖುಷಿ ಆಯಿತು. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.